ಹಾಯ್, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಮೊನ್ನೆ ಮಾರ್ಚ್ 6ನೇ ತಾರೀಕು 2025ನೇ ಸಾಲಿನ UPSC ಎಕ್ಸಾಮ್ ರಿಸಲ್ಟ್ ಬಂತು. ಅದರಲ್ಲಿ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದ ರಂಜಿತ್ ಕುಮಾರ್ ಅನ್ನುವರು 440ನೇ ರ್ಯಾಂಕ್ ತಗೊಂಡ್ರು. ವಿಚಿತ್ರ ಏನು ಗೊತ್ತಾ, ಬಿಹಾರದಲ್ಲಿ ಇನ್ನೊಬ್ಬ ರಂಜಿತ್ ಕುಮಾರ್ ಅನ್ನೋನು ತಾನೇ 440ನೇ ರ್ಯಾಂಕ್ ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದ. ಎಕ್ಸಾಮನ್ನು ಫೇಸ್ ಮಾಡೋದು ಹೇಗೆ, ಜೀವನದಲ್ಲಿ ಸಾಧನೆ ಮಾಡೋದು ಎಷ್ಟು ಕಷ್ಟ, ಎಷ್ಟು ಪರಿಶ್ರಮ ಪಟ್ಟರೆ ಏನಾದರೂ ಅಚೀವ್ ಮಾಡ್ಬೋದು, ತಾನು UPSCಗೆ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿ ಅದು ಪ್ರಿಪೇರ್ ಆಗಿದ್ದೆ ಅಂತೆಲ್ಲ ಭಾಷಣ ಬಿದ್ದು ದೊಡ್ಡ ಮೋಟಿವೇಶ್ನಲ್ ಸ್ಪೀಕರ್ ಥರ ಪೋಸ್ ಕೊಡ್ತಾ ಇದ್ದ. ಇವನ್ ದೊಡ್ಡ ಸಾಧನೆಗೆ ಮೆಚ್ಕೊಂಡು ಊರವರೆಲ್ಲ ಇವನ್ನ ಹೀರೋ ಥರ ಮೆರೆಸಕ್ಕೆ ಶುರು ಮಾಡಿದ್ರು. ಅಲ್ಲಿಯ ಸ್ಥಳೀಯ ಮುಖಂಡರು, ರಾಜಕೀಯ ನಾಯಕರು, ಮಾಜಿ MLA ಮತ್ತು ಪೊಲೀಸರು ಕೂಡ ಅವನ ಮನೆಗೆ ಬಂದು ಅವನಿಗೆ ಸ್ವೀಟ್ ಕೊಟ್ಟು ಶಾಲ್ ಹೊತ್ತಿಸಿ ಸನ್ಮಾನ ಕೂಡ ಮಾಡಿ ಹೋದರು. ಅಲ್ಲಿ ಪೊಲೀಸರು, ಶೇಖ್ಪುರ ಜಿಲ್ಲೆಯವನು, ಅಲ್ಲಿಯ ಪೊಲೀಸರು ಸ್ಟೇಷನಿಗೆ ಕರೆದು ಅವನಿಗೆ ಸನ್ಮಾನ ಮಾಡಿ ಕಳಿಸಿದ್ರು. ಆಮೇಲೆ ನಿಜ ಏನು ಅಂತ ಗೊತ್ತಾಯಿತು. UPSC 440ನೇ ರ್ಯಾಂಕ್ ತಗೊಂಡಿದ್ದು ನಮ್ಮ ಕರ್ನಾಟಕದ ಹುಡುಗ ಈ ರಂಜಿತ್ ಕುಮಾರ್ ಅಲ್ಲ ಅನ್ನೋ ವಿಷಯ ಇವಾಗ ಬೆಳಕಿಗೆ ಬಂದಿದೆ. ಯಾವ ಪೊಲೀಸರು ಅವನನ್ನು ಕರೆದು ಸನ್ಮಾನ ಮಾಡಿದ್ರೋ ಈಗ ಅದೇ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಕ್ಕೆ ರೆಡಿಯಾಗಿದ್ದಾರೆ.